ಕರ್ನಾಟಕ ಯುವಶಕ್ತಿ ಸಂಘಟನೆಯಿಂದ ಸತತ 10ನೇ ವರ್ಷದ ಸ್ವಾಭಿಮಾನದ ಸಿಂಹ ಬಡ ಶೋಷಿತರ ವರ್ಗಗಳ ಧೀಮಂತ ನಾಯಕ ದಿವಂಗತ ವಿಠ್ಠಲ್ ಹೇರೂರ್ ಅವರ ಜನ್ಮದಿನ ಮತ್ತು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜಯಂತಿ ಹಾಗೂ ಬಸವ ಜಯಂತಿ ಪ್ರಯುಕ್ತವಾಗಿ ಕಲಬುರಗಿ ಜಿಲ್ಲೆಯ ಎಲ್ಲ ತಾಲೂಕುಗಳ ನೂರಾರು ಸ್ಥಳಗಳಲ್ಲಿ ಸಂಘಟನೆಯಿಂದ ಸಾರ್ವಜನಿಕರಿಗೆ ಅರವಟಿಗೆ ಮೂಲಕ ತಂಪಾದ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗುತ್ತಿದ್ದು, ಜನರು ನೀರು ಕುಡಿದು ಬೇಸಿಗೆಯ ಬೇಗೆ ನೀಗಿಸಿಕೊಳ್ಳುವ ಮಹಾ ಉದ್ದೇಶದಿಂದ ನಮ್ಮ ಸಂಘಟನೆ ಈ ಒಂದು ಕೆಲಸವನ್ನು ಮಾಡುತ್ತಾ ಬರ್ತಾ ಇದೆ ಎಂದು ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಅವರ್ಣಗೌಡ ಎನ್ ಪಾಟೀಲ್ ಅವರು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಗೌರವಾಧ್ಯಕ್ಷರಾದ ನೀಲಕಂಠರಾವ್ ಬಿರೇದಾರ್, ಕಲಬುರಗಿ ದಕ್ಷಿಣ ಅಧ್ಯಕ್ಷರಾದ ಹುಲಿಕಂಠರಾಯ್ ಹೇರೂರ್, ಕಲಬುರಗಿ ಉತ್ತರ ಕಾರ್ಯದರ್ಶಿ ಮೊಹಮ್ಮದ್ ಅಸ್ಲಾಂ ಶೇಖ್, ರಾಜಶೇಖರ್ ತಲಾರಿ, ಮಡಿವಾಳಪ್ಪ ಇಟಗಿ, ಸುಕೂರ್ ಸಾಬ್ ಮೈನಾಳ್, ಕಾಶಿನಾಥ್ ಆಲೂರ್, ಪೀರಪ್ಪ ಜಮಾದಾರ್, ಕಾಶಿನಾಥ್ ಮತ್ತಿಮೂಡ್, ಬಸವರಾಜ್ ಮೇಳ್ಕುಂದಿ, ಸಾಯಿಬಣ್ಣ ಇಟಗಿ, ಶಿವರಾಜ್ ಪಾಟೀಲ್ ಅವರಳ್ಳಿ, ಶ್ರೀಮತಿ ಪಾರ್ವತಿ ಎಂ, ಶ್ರೀಮತಿ ಸವಿತಾ ಕೆ, ಗಣೇಶ್ ಪಾಟೀಲ್ ಇನ್ನಿತರರು ಉಪಸ್ಥಿತರಿದ್ದರು. ಏನು ಇವತ್ತು ನಿಮ್ಮ ನೆಚ್ಚಿನ ನಾಯಕರು, ಕರ್ನಾಟಕ ರಾಜ್ಯ ಕಂಡಂಥ ಅಪರೂಪದ ಕಣ್ಮಣಿಗಳು, ಸ್ವಾಭಿಮಾನದ ಸಿಂಹ, ಬಡವರ ಶೋಷಿತರ ಪರವಾಗಿರ್ತಕ್ಕಂಥ ಧೀಮಂತ ನಾಯಕರು, ಹೋರಾಟದ ಹುಲಿ ಎಂದೇ ಖ್ಯಾತಿ ಪಡೆದಂಥ ಮಾಜಿ ಮುಖ್ಯ ಸಚೇತಕರಾದಂಥ ಸನ್ಮಾನ್ಯ ಶ್ರೀ ದಿವಂಗತ ವಿಠ್ಠಲ್ ಹೇರೂರ್ಜಿಯವರ ಏನು ಇವತ್ತು 72ನೇ ಜನ್ಮದಿನವನ್ನು ನಾವು ಭಾಳ ಅದ್ಧೂರಿಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಇವತ್ತು ನಮ್ಮ ಕರ್ನಾಟಕ ಯುವಶಕ್ತಿ ಸಂಘಟನೆ ಏನು ಗುರುಗಳಾದಂಥ ಸನ್ಮಾನ್ಯ ಶ್ರೀ ವಿಠ್ಠಲ್ ಹೇರೂರ್ಜಿಯವರ ಜನ್ಮದಿನದಂದು ಸುಮಾರು 10 ವರ್ಷಗಳ ಕಾಲ ಸತತವಾಗಿ ನಾವು ಸುಮಾರು ನೂರಾರು ಸ್ಥಳಗಳಲ್ಲಿ ಇವತ್ತು ಸಾರ್ವಜನಿಕರಿಗೆ ಕುಡಿಯಲು ಅರವಟಿಗೆ ಮತ್ತು ಅಥವಾ ರಂಜನೆಗೆ ಮೂಲಕ ತಂಪಾದ ನೀರಿನ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಕಾರಣ ಗುರುಗಳಾದಂಥ ಸನ್ಮಾನ್ಯ ವಿಠ್ಠಲ್ ಹೇರೂರ್ಜಿಯವರು ಇವತ್ತು ಬಡವರ ಪರವಾಗಿ, ಶೋಷಿತರ ಪರವಾಗಿ ಅನೇಕ ಸಾಮಾಜಿಕ ಕಳಕಳಿ ಉಳ್ತಕ್ಕಂಥ ಸಮಾಜ ಸೇವೆಯನ್ನು ಮಾಡ್ತಾಯಿದ್ರು. ಆ ಸಮಾಜ ಸೇವೆಗಳನ್ನು ಇನ್ನೂ ಕೂಡ ಜೀವಂತವಾಗಿಡಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ನಮ್ಮ ಕರ್ನಾಟಕ ಯುವಶಕ್ತಿ ಪ್ರತಿ ವರ್ಷವೂ ಕೂಡ ಸುಮಾರು ನೂರಾರು ಹಳ್ಳಿಗಳಲ್ಲಿ ಬೇಸಿಗೆಯ ಧಗೆಯನ್ನು ನೀಗಿಸಿಕೊಳ್ಳಲು ಇವತ್ತು ಸಾರ್ವಜನಿಕರಿಗೆ ಕುಡಿಯಲು ನೀರಿನ ವ್ಯವಸ್ಥೆ ಮಾಡ್ತಾರೆ. ಹಾಗಾಗಿ ಇವತ್ತು ಪ್ರಾರಂಭವನ್ನು ಇವತ್ತು ಅವರ ಜನ್ಮದಿನವಾದ ಇವತ್ತಿನ ದಿನದಿಂದ ಪ್ರಾರಂಭ ಮಾಡಿ ಬರುವಂಥ ದಿನಗಳಲ್ಲಿ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಇರ್ತದೆ, ಅದರ ಜೊತೆಗೆ ಬಸವಣ್ಣನವರ ಬಸವ ಜಯಂತಿ ಇರ್ತದೆ. ಇಂಥ ಅನೇಕ ಶರಣರು ಮಹಾಪುರುಷರ ಜಯಂತಿಯನ್ನು ಒಳಗೊಂಡಂತೆ ಇವತ್ತು ಈ ಬೇಸಿಗೆಯಲ್ಲಿ ನಡೀತಕ್ಕಂಥ ಜಯಂತಿಯಲ್ಲಿ ಇವತ್ತು ಜನರು ನೀರಿಗೆ ಹಾಹಾಕಾರ ಪಡುವಂಥ ಸಂದರ್ಭದಲ್ಲಿ ಆ ನೀರಿನ ವ್ಯವಸ್ಥೆಯನ್ನು ಮಾಡಿ ಇವತ್ತು ಸನ್ಮಾನ್ಯ ಶ್ರೀ ವಿಠ್ಠಲ್ ಹೇರೂರ್ಜಿಯವರ ಕನಸನ್ನು ನನಸು ಮಾಡುವಂಥ ಕಾರ್ಯ ನಮ್ಮ ಸಂಘಟನೆ ಮಾಡ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ.